ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶಮಾಮಿ. ಇವತ್ತು ಒಂದು ಕೊಡ್ಡಾಯಿ ಮೀನಿನ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕೊಡ್ಡಾಯಿ ಮೀನು ಅಂದರೆ ಅದು ಸಪ್ಪೆ ಮೀನು. ಆ ಸಪ್ಪೆ ಮೀನನ್ನು ಯಾವ ರೀತಿ ಟೇಸ್ಟಿಯಾಗಿ ಸಾಂಬಾರು ಮಾಡ್ಕೊಳೋದು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು 4 ಮೀನು ತೊಗೊಂಡಿದ್ದೀನಿ. ನೋಡಿ, ಇದು ಈ ರೀತಿ ಇರ್ತದೆ ಮೀನು. ಕೊಡ್ಡಾಯಿ ಮೀನು ಅಂದರೆ ಇದು ಸ್ವಲ್ಪ ಸಪ್ಪೆ ಇರ್ತದೆ ಮೀನು. ಇದು ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೈ ಮಾಡಿದರೆ. ಇದು ಸಾಂಬಾರು ಮಾಡಿದರೆ ಸ್ವಲ್ಪ ಸಪ್ಪೆ ಬರ್ತದೆ. ಆ ಸಪ್ಪೆ ಬರ್ದ ಹಾಗೆ ಯಾವ ರೀತಿ ಸಾಂಬಾರು ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ 4 ಮೀನು ತೊಗೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 4 ಮೀನನ್ನು ಸಹ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀನಲ್ಲಿ 3 ಪೀಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನಿಲ್ಲಿ ಮೊದಲು 1 ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿಯನ್ನು ಕೆಂಡದಲ್ಲಿ ಹಾಕ್ತಾಯಿದ್ದೀನಿ. ಕೆಂಡದಲ್ಲಿ ಅದು ಚೆನ್ನಾಗಿ ಬೇಯಬೇಕು, ಸುಡಬೇಕು. ನೆಕ್ಸ್ಟ್ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ಪಾತ್ರೆಗೆ. ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಇಲ್ಲಿ. ಇದಕ್ಕೆ ಗಿಡ್ಡ ಮೆಣಸು ಹಾಕಬೇಕಾಗಿತ್ತು, ನಾನು ಗಿಡ್ಡ ಮೆಣಸು ಇರಲಿಲ್ಲ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಓಂಕಾಳು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಕೆಂಡದಲ್ಲಿ ಸುಟ್ಕೊಂಡಿದ್ದೀವಲ್ಲ, ಅದನ್ನು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆದೆಲ್ಲ ತೆಗೆದು ಆನಂತರ ಇದು ನಮ್ಮ ಸಾಂಬಾರಿಗೆ ಹಾಕಲಿಕ್ಕೆ, ರುಬ್ಬಲಿಕ್ಕೆ. ಹಾಗೆ ಬೆಳ್ಳುಳ್ಳಿ ಸಹ ಅದರ ಸಿಪ್ಪೆ ತೆಗೆಯೋಣ. ಅದು ಫ್ಲೇವರ್ ಡಿಫ್ರೆಂಟಾಗಿ ಬರ್ತದೆ. ಆ ಸಪ್ಪೆ ಮೀನಿಗೆ ಈ ರೀತಿ ಮಾಡಿ ಮಸಾಲೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನು ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಇದನ್ನೀಗ ರುಬ್ಬಲಿಕ್ಕೆ ಮಸಾಲೆಗೆ ಹಾಕೋಣ. ಈಗ ನಾನಿಲ್ಲಿ ಈ ಮಸಾಲೆ ಜೊತೆಗೆ ನಾವು ಸುಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಸಹ ರುಬ್ಕೊಳ್ಳೋಣ. ಇಲ್ಲಿ 1 ಈರುಳ್ಳಿ ಫುಲ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈಗ ಇದನ್ನು ಪೇಸ್ಟ್ ಮಾಡಿ ತೊಗೊಂಬಂದಿದ್ದೀನಿ ನೋಡಿ.
ಈ ರೀತಿ ಮಸಾಲೆ ರೆಡಿಯಾಗಿದೆ. ಈಗ ನಾನಿಲ್ಲಿ ಮೀನು ಸಾಂಬಾರು ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ. ಆನಂತರ ನಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ಈಗ 5 ನಿಮಿಷ ಚೆನ್ನಾಗಿ ಕುದಿದಿದೆ. ಈಗ ನಮ್ಮ ಕೊಡ್ಡಾಯಿ ಮೀನು ಇದಕ್ಕೆ ಹಾಕೊಳ್ಳೋಣ. ಈಗ ನಾನಿಲ್ಲಿ ಮೀನು ಹಾಕ್ತಾಯಿದ್ದೀನಿ. ಇಲ್ಲಿ ಮೀನು ಹಾಕುವಾಗ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೀಗೆ ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಇದು ಒಂದು 3 ರಿಂದ 4 ನಿಮಿಷ ಬೇಯಲಿ. ಈಗ ನಮ್ಮ ಮೀನೆಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇಲ್ಲಿ ನಮ್ಮ ಕೊಡ್ಡಾಯಿ ಮೀನು ಸಾಂಬಾರು ರೆಡಿಯಾಗಿದೆ. ಈ ರೀತಿ ಮಾಡಿದರೆ ನಮ್ಮ ಕೊಡ್ಡಾಯಿ ಮೀನು ಅದು ಸಪ್ಪೆ ಬರೋದಿಲ್ಲ. ಮೀನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬ ಟೇಸ್ಟಿಯಾಗಿ ಬರ್ತದೆ. ನೀವೊಮ್ಮೆ ಟ್ರೈ ಮಾಡಿ. ಈ ಸಾಂಬಾರು ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.